ನನ್ನ ಮಗನ್ ಯಾವುದೇ ಕಾರಣಕ್ಕೂ ಬೆಂಗಳೂರು ಬಂದ್ ಹಾಕ್ಬಿಟ್ಟು ಈ ಬಾಹುಬಲಿ ವಿಷಯಕ್ಕೆ ಕಾರಣ ಇಷ್ಟೇ. ನಾವ್ಯಾಕೆ ಉಪವಾಸ ಸಾಯ್ಬೇಕಿಲ್ಲ? ಬಂದ್ ಮಾಡಿ. ಎಷ್ಟೋ ಜನ ದಿನ ಕೂಲಿ ಮಾಡ್ತಾ ಬದುಕ್ತಾ ಇದ್ದಾರೆ. ಅವತ್ತು ಕೂಲಿ ಮಾಡ್ದೇನೆ ಅವ್ರಿಗೆ ಊಟ. ನೀವು ಬಂದ್ ಮಾಡಿಬಿಟ್ರೆ ಅವತ್ತು ಅವ್ರಿಗೆ ಊಟ ಇರುತ್ತಾ? ಆ ಸತ್ಯರಾಜ್ಗೋಸ್ಕರ ನಾನು ಎಕಡ ಸತ್ಯರಾಜ್ಗೋಸ್ಕರ ಬಂದ್ ಮಾಡಬೇಕಾ? ಅವನು ಉಪವಾಸ ಸಾಯ್ಬೇಕು. ನೋಡಿ ಇವಾಗ ಆ ಪ್ರೊಡ್ಯೂಸರ್ಗಳು ಅವನ್ನ ಫಾರಿನ್ ಕಳಿಸ್ಬಿಟ್ಟು ಸ್ಟಾರ್ ಹೋಟ್ಲ್ ಕೊಟ್ಬಿಟ್ಟು ಬಿರಿಯಾನಿ ತಿನ್ಕೊಂಡಿದ್ದು ನಮ್ಮ ಪಿಕ್ಚರ್ ಒಳ್ಳೆ ಪಬ್ಲಿಸಿಟಿ ಆಗ್ತಾ ಇತ್ತು ಇದು ಅಂತ ಖುಷಿ ಪಡ್ತಿರ್ತಾರೆ. ನೀವು ನೋಡಿದ್ರೆ ಇಲ್ಲಿ ಕೆಲಸಗಳೆಲ್ಲ ಬಿಟ್ಟು ಬಂದ್ ಮಾಡಿ ಉಪವಾಸ ಇರ್ತೀರ. ನಾವು ಇದು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಅವ್ರಿಗೆ ಸದ್ರ ಆಗುತ್ತೆ. ನಾವು ಏನು ಮಾಡಿದ್ರು ಉಪವಾಸ ಮಾಡ್ತೀರಿ, ಬಂದ್ ಮಾಡ್ತೀರಿ ಅಷ್ಟೇ ಅಂತ ಬರುತ್ತೆ ಹೊರತು ನಮ್ಮಲ್ಲಿ ಬೇರೆ ಶಕ್ತಿನೇ ಇಲ್ಲ ಅನ್ಕೊಂತಾರೆ. ಯಾವಾಗಲೂ ಈ ಥರ ವಿಷಯಗಳು ತೆಗಿತಾರೆ. ಆಮೇಲೆ ಇನ್ನೊಂದು ವಿಷಯ, ಈ ಸತ್ಯರಾಜ್ ಕತ್ರಿ ನಾಯಿಯಿಂದ ತಮಿಳ್ನಾಡು ಕರ್ನಾಟಕ ಮತ್ತು ಜಗಳಗಳು ಸ್ಟಾರ್ಟ್ ಆಗುತ್ತೆ. ಕನ್ನಡಿಗರು ಮಧ್ಯೆ ತಮಿಳವ್ರ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅದು ಬೇಕಾ? ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಈ ಕಾವೇರಿ ಇಶ್ಯೂ ಸ್ಟಾರ್ಟ್ ಆಯಿತು. ಇವತ್ತು ಜನರನ್ನು ಈ ಸಿನಿಮಾದವ್ರೂ ಹಾಳು ಮಾಡ್ತಾ ಇದ್ದಾರೆ. ಕೆಲವರು ರಾಜ್ಯದ ಜಗಳ ಆಡೋಕ್ಕೆ, ಭಾಷೆ ಜಗಳ ಆಡೋಕ್ಕೆ. ಇದು ನೀವು ಬಿಟ್ಕೊಡೋದು. ಯಾವುದೇ ಕಾರಣಕ್ಕೆ ನಾನು ತಮಿಳ್ನಾಡವ್ರ ವಿರೋಧವಾಗಿಲ್ಲ, ತಮಿಳವ್ರ ವಿರೋಧವಾಗಿಲ್ಲ, ಯಾರೂ ಇಟ್ಕೊಡೋದು. ಸತ್ಯರಾಜ್ ಒಬ್ಬ ಕಷ್ಟ, ಹಾಗಂತ ಎಲ್ಲರೂ ಅವರು ಅಲ್ಲಿರೋರೆಲ್ಲ ಆ ಥರ ಅಲ್ಲ. ಸೊ ನೀವು ಇದನ್ನು ಒಂದು ಅರ್ಥ ಮಾಡ್ಕೊಬೇಕು. ಸತ್ಯರಾಜ್ ಅಂತವರು ಕೆಲವು ರಾಜಕೀಯ ವ್ಯಕ್ತಿಗಳು ಇರ್ತಾರೆ ನಮ್ಮನ್ನ ದೂರ ಮಾಡೋಕ್ಕೆ, ಯಾವಾಗಲೂ ಜಗಳ ಮಾಡೋಕ್ಕೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ದು. ನೀವೇನೇ ಥರ ಹೋರಾಟ ಮಾಡಿದ್ರು ಅದು ಶಾಂತಿಯಿಂದ ಮಾಡ್ತೀರಾ ಮಾಡಿ. ಉಪವಾಸ ಮಾಡಿಕೊಡ್ದು. ಯಾರು ಕಷ್ಟಪಡ್ಕೊಡ್ದು. ಯಾರು ನೀವು ಯಾಕೆ ಇಲ್ಲಿ ಬಂದ್ ಮಾಡ್ತೀರಾ? ಅಲ್ಲಿ ತಮಿಳ್ನಾಡು ಅಲ್ಲಿ ಸತ್ಯರಾಜ್ನ ಬ್ಯಾನ್ ಮಾಡಬೇಕು. ಕರ್ನಾಟಕಕ್ಕೆ ತಮಿಳ್ನಾಡಿಗೆ ತಂದಿಕ್ತಾ ಇದ್ದಾನೆ, ಕನ್ನಡಿಗರಿಗೆ ತಮಿಳವನಿಗೆ ತಂದಿಕ್ತಾ ಇದ್ದಾನೆ ಅಂತ ಸತ್ಯರಾಜ್ನ ಬ್ಯಾನ್ ಮಾಡಬೇಕು. ಅಲ್ಲಿ ಬಂದ್ ಮಾಡ್ಬೇಕು ತಮಿಳ್ನಾಡವ್ರು. ನೀವು ಕನ್ನಡಿಗರು ಯಾಕೆ ಬಂದ್ ಮಾಡಬೇಕು? ನಾವು ಯಾಕೆ ಬಂದ್ ಮಾಡ್ಬೇಕು? ಅಯ್ಯ ನೀನು ನಾಳೆ ಎಕ್ಕಡ ನಿನ್ನ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಬಿಡಲ್ಲ. ನೀನೇನು ಬಾ ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲಿ ಕೇಳು ಸಾರಿ. ಬರ್ತೀಯ ಮಂಡ್ಯಗೆ ಬಂದು ಸಾರಿ ಕೇಳು, ಅಲ್ಲಿ ಬಂದು ಸಾರಿ ಕೇಳು. ಇಲ್ಲ ಅಂದರೆ ನಾವಂತೂ ಬಿಡಲ್ಲ. ಯಾವುದೇ ಕಾರಣಕ್ಕೆ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಲ್ಲ. ನೀವೇನು ದುಡ್ಡು ಹಾಕಿದ್ರೆ ಅದು ಬೇಡ. ಯಾಕಂದರೆ ನಮ್ಗೆ ಇಲ್ಲಿ ಭಾಷೆ ರಾಜ್ಯ ಮುಖ್ಯ, ನಿಮ್ಮ ದುಡ್ಡಲ್ಲ. ನಿಮ್ಮ ದುಡ್ಡಿಂದ ನಮ್ಮ ಭಾಷೆ ರಾಜ್ಯ ಹಾಳಾಗುತ್ತೆ ಅಂದರೆ ನಾವು ಅದನ್ನು ಬಿಡಲ್ಲ ಯಾವುದೇ ಕಾರಣಕ್ಕೆ. ನಾವ್ಯಾಕೆ ಉಪವಾಸ ಮಾಡಬೇಕು? ನಾವ್ಯಾಕೆ ಬಂದ್ ಮಾಡಬೇಕು? ನಾವು ಮಾಡಲ್ಲ. ನಿಮ್ಗಿನ್ನ ಉಪವಾಸ ಮಾಡ್ತಿದ್ರಿ, ನೀನು ಉಪವಾಸ ಇರಬೇಕು. ಹಂಗೆ ಮಾಡಕ್ಕೆ ಬಿಡ್ತೀರಿ. ನಾವು ಸಿನಿಮಾನ ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತ ನೀವು ಕೂತ್ಕೊಂಡ್ರೆ ಈಗ ನಾಳೆ ಕರ್ನಾಟಕ ಉಳಿತದೆ. ಇಲ್ಲ ಅಂದರೆ ಏನಾಗುತ್ತೆ? ಕರ್ನಾಟಕ ಬೇರೆ ರಾಜ್ಯ ಪಾಲ್ಗಾಗುತ್ತೆ ಅಥವಾ ಬೇರೆ ದೇಶಕ್ಕೆ ಹೋಗ್ಬಿಡುತ್ತೆ. ಕರ್ನಾಟಕನ ಕೆಲವು ರಾಜಕೀಯ